Hi friends. Hi friends. Welcome back to Girl. my vlogs. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ನಾನು ನನ್ನ ಮಗಳೇ ತುಂಬ ಚೆನ್ನಾಗಿದ್ದೀನಿ. ಅವಳನ್ನ ಬೆಳೆಯೋದು ನಾನು ಇಲ್ಲಿ ಅಡುಗೆ ಮನೆ ಕರ್ಕೊಂಡ್ಬಂದಿದ್ದೆ. ಮೆಕ್ಯಾನಿಕ್ ಶೂಟ್ ಮಾಡ್ತಗೋ, ಶೂಟ್. ಅದು ಮುಟ್ಬಾರ್ದು ಮಗನೇ, ಸುಟ್ಟ. ಇನ್ನೆಲ್ಲೂ ಬಿಟ್ಟು ಇರೋಕ್ಕಾಗಲ್ಲ. ಅಮ್ಮ ಅಮ್ಮ ಅಂತಿದ್ದೀನಿ. ಬರ್ತಾಳೆ ಟಿ ವಿ ಹಾಕಿದ್ರು. ನಮ್ಮ ಇಲ್ಲೇ ಕೂರ್ಸಿ ನೋಡ್ತೀನಿ ಅಂತಾಳೆ. ಅದಕ್ಕೆ ಕರ್ಕೊಂಡು ಬಂದು ಇಲ್ಲೇ ಕೂರಿಸ್ಬಿಡ್ತೀನಿ. ನೋಡಿ, ಹಿಂಗೆ ಮೆಕ್ಯಾನಿಕ್ ಮಾಡ್ತಿರೋದ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನನ್ನ ಮಗಳು ಸಕ್ಕತ್ತಾಗಿದ್ದೀವಿ. ಸುಮ್ಮನೆ ಆಯಿತು, ಸೌಂಡ್ ಮಾಡಬೇಡ. ಇವಾಗ ನಾನು ಅನ್ನ ಮಾಡಿ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ರಸಮ್ ಹೆಂಗೆ ಮಾಡೋದು ಮತ್ತು ನಿಮಗೆ ಈ ವಾಯ್ಸ್ ಕೇಳಿಸ್ತಿರೋ ಗೊತ್ತಿಲ್ಲ, ಅಷ್ಟು ಸೌಂಡ್ ಮಾಡ್ತಿದ್ದಾಳೆ. ನೋಡಿ, ಮಾತಾಡು. ಏನು ಮಾತಾಡ್ತೀವಿ? ಮಾತಾಡ್ಸು. ಚಪಾತಿ. ಚಪಾತಿ ಏನಕ್ಕೆ? ಚಪಾತಿ ಅಲ್ಲಿನೋ ಒಂದೊಂದೆಲ್ಲ ಹೇಳ್ತು ತೀಟಿ ತಿಮ್ಮಿ. ಓಕೆ ಬನ್ನಿ, ಈಗ ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರು ರೆಡಿ ಮಾಡೋಣ ಬೇಗ ಬೇಗ. ಯಾಕೆಂದರೆ ಇವತ್ತು ನಾನು ಸ್ವಲ್ಪ ಬಟ್ಟೆ ತೊಳೆಯೋದಿದೆ, ದೇವಸ್ಥಾನ ತೊಳೆಯೋದಿದೆ, ತುಂಬ ಕೆಲಸಗಳಿದೆ. ದೇವಸ್ಥಾನ ಸಂಜೆ ತೊಳ್ಕೊಂಡಿದ್ದೀನಿ. ಈಗ ಬಟ್ಟೆ ತೊಳೆಯೋದಿದೆ. ಬಿಸಿಲು ಬರೋಕ್ಕೆ ಮುಂಚೆನೇ ಬಟ್ಟೆ ತೊಳೆದ್ಬಿಡ್ಬೇಕು, ಯಾರೇ ಬಿಸಿಲಲ್ಲಾಗಲ್ಲ. ಸೊ ನೀವು ಬಸ್ ಅದು ಚಿಯಾನು ಸ್ವಲ್ಪ ಬಾಡಿನ ಹೀಟ್ ಮಾಡುತ್ತೆ ಅನಿಸುತ್ತೆ. ಅದಕ್ಕೆ ಸ್ಟೌದಲ್ಲಿ ಸ್ಟವ್ ದಾನ್ವಿ, ನೀನು ದಾನ್ವಿ. ಓಕೆ, ಯಾರಾದರೂ ಈಚೆ ಹೋಗ್ಬೇಕಾದ್ರೆ ಹೆಂಗೆ ಬಡ್ಕೋತಾಳೆ ಅಂದರೆ ಎಷ್ಟು ಸುಮ್ಮನಿರಲ್ಲ. ಈಗ ಅವ್ರ ಅಪ್ಪನವ್ರ ಅಜ್ಜಿ ಈಚೆ ಹೋದ್ರು, ಸುಮ್ಮನಿರ್ಸೋಷ್ಟೇ ಸಾಕಾಗ್ಬಿಡುತ್ತೆ. ಅವಳಿಗೆ ಅಮ್ಮ ಅನ್ನೋದು ಬೇಡವೇ ಬೇಡ, ಅವಳು ಈಚೆ ಹೋಗ್ಬೇಕಷ್ಟೇ. ಅಮ್ಮ ಹತ್ರ ಇರೋಕ್ಕೆ ಇಷ್ಟಪಡಲ್ಲ ಅಲ್ವ ಮಗನೇ? ಓಕೆ, ಅವಳು ಮನೇಲಿದ್ದಾಗ ಅವಳನ್ನ ಇಲ್ಲೇ ತಂದು ಕೂರಿಸ್ಕೋಬೇಕು. ನನಗೆ ಭಯ. ನೋಡಿ, ಇಲ್ಲಿ ಈ ಕಡೆ ರಸಮ್ಗೆ ಇಟ್ಟಿದ್ದೀನಿ, ರಸಮ್ ಮಾಡಿದ್ದೀನಿ. ಬಿಸಿ ಇದೆ ಅಲ್ವಾ, ಇನ್ನೂ ಅದು ಹಾಕೋಕ್ಕಾಗಲ್ಲ ಮಗನೆ. ಸೊ ಅದಕ್ಕೆ ನಾನಂತೂ ಇಲ್ಲೇ ಇರಬೇಕು, ಕಣ್ಣಿಟ್ಟು ನೋಡ್ಕೋಬೇಕು. ಒಂಚೂರು ಟಚ್ ಆಯಿತು ಅಂದ್ರೂ ಚಿನ್ನಿ ಸ್ವಲ್ಪ ಈ ಕಡೆ ಕುತ್ಕೋ, ಅಲ್ಲಿ ಬಿಸಿ ಬಿಸಿ ಮಗನೆ, ಸುಟ್ಟ. ಕೆಳಗಡೆ ಹೋಗಿ ಟಿ ವಿ ಕೊಡ್ತೀನಿ ಅಂದರು ಇಲ್ಲೇ ಕೊಡ್ತೀನಿ ಅಂತಾಳೆ. ಹೆಂಗೆ ಆಡ್ತಾಳೆ ಅಂತ. ನೀನು ಆಯ್ ಮಾಡಿ ಮಗನೆ. ನೋಡಿ, ಆ ಗನ್ನ ಯಾವ ಥರ ಮಡಕಿದ್ದಾಳೆ ಅಂತ. ಅದ್ರ ಮೇಲ್ಗಡೆ ತಂದಿತ್ತು ಹಿಂಗೆಲ್ಲ ಇದು. ಹೆಂಗಿತ್ತು ಹಿಂಗೆ ಆಯಿತಾ? ಅದನ್ನೆಲ್ಲ ಹೊಡೆದಾಕ್ಬಿಟ್ಟು ಹಿಂಗೆ ಮಾಡ್ತಿದ್ದಾಳೆ ನೋಡಿ. ಆಮೇಲೆ ಆ ಗಿಣಿ ಪರಿಸ್ಥಿತಿ, ಒಂದು ಗಿಣಿ ಇತ್ತು. ಒಂದು ತಿಂಗಳು 15ನೇ ತಾರೀಕು ಬಂದರೆ 2 ತಿಂಗಳಾಗುತ್ತೆ. ಆ ಗಿಣಿನ ಏನು ಮಾಡಿದ್ದಾಳೆ ಅಂತ ತೋರಿಸ್ತೇನೆ ರೀ. ಗಿಣಿ ಬಾಲ
ಇಲ್ಲಿ ನೋಡಿ, ಇನ್ನೂ ಅಲ್ಲೆಲ್ಲ ಇನ್ನೂ ಪೀಸ್ಗಳು ಬಿದ್ದಿದೆ. ಅದು ಪಿ ಬೇರೆ ಇತ್ತು. ಆಟ ಆಡಲಿ ಅಂತ ಕೊಡ್ಸಿದ್ರೆ ಹಿಂಗೆ ಮಾಡಿದ್ದು. ಅಪ್ಪ ಅಂತ ಬೇರೆ ಕೊಡ್ತಿದ್ದಾಳೆ. ಬಾಚಿನಿ ಅಯ್ಯೋ, ಇನ್ನೂ ತೋರಿಸ್ತೀನಿ, ಇನ್ನೂ ಏನೇನು ಮಾಡಿದ್ದಾಳೆ ಅಂತ ನೋಡಿ. ಗಿಣಿದ ಪಾಪ ಇನ್ನೊಂದು ಭಾಗ ಸಿಕ್ತು. ಆಮೇಲೆ ಈ ಆನೆ ಕತೆ ನೋಡಿ, ಕಣ್ಗಳೆಲ್ಲ ಕಿತ್ತಾಕಿದ್ದಾಳೆ. ಕಣ್ಣಿರಲಿ, ಒಂದು ನಿಮಿಷ ತೋರಿಸ್ತೀನಿ. ಅದ್ರ ಬಾಲನೆಲ್ಲ ಒಳಗಡೆ ಹಾಕ್ಬಿಟ್ಟಿದ್ದಾಳೆ. ಅಯ್ಯಪ್ಪ, ನಂಗಂತೂ ಈ ಹುಡುಗಿನ ಹೆಂಗೆ ವಾಪಸ್ ಸುಧಾರಿಸೋದು ಅನ್ಸ್ಬಿಟ್ಟೈತೆ. ಅಷ್ಟು ತೀಟ ಮಾಡ್ತಾಳೆ ಪಾಪ. ಅದು ತೆಗಿಯಕ್ಕೆ ಹೋಗಿ ನಂಗೆ ಬಾಲನ ಒಳಗೆ ತುರ್ಕಿದ್ದಾಳೆ. ನಿಮಿಷ ನೋಡಿ, ಈ ಬರ್ಡೇ ಹ್ಯಾಟ್ಗಳ ಥರನ ಇದೆ. ಹಾಂ, ಬರ್ಡೇ ಹ್ಯಾಟ್ ಪರಿಸ್ಥಿತಿ ಹಿಂಗಾಗಿದೆ ನೋಡಿ. ಈ ಕ್ಯೂಬ್ಸ್ ಕತೆ ಹೀಗಾಗಿದೆ. ಒಂದು ಕ್ಯೂಬ್ಸ್ ಏಳಿಸ್ಬಿಟ್ಟಿದ್ದಾಳೆ, ಆಮೇಲೆ ಅದನ್ನೆಲ್ಲ ಬಣ್ಣಕ್ಕೆ ಎರ್ದಿಕ್ಕಿದ್ದಾಳೆ. ಅಯ್ಯೋ ರಾಮ. ನೋಡಿ ಫ್ರೆಂಡ್ಸ್, ಇದು ಟೆಡ್ಡಿ ಬರ್ ಸೋಪು. ತುಂಬ ಜನ ಮಕ್ಳಿಗೆ ಹಾಕ್ತಿದ್ದೀರಾ, ಗೊತ್ತಿರುತ್ತೆ. ಕೆಲವೊಬ್ಬೊಬ್ರು ಹಾಕಲ್ಲ, ಕೆಲವೊಬ್ಬೊಬ್ರು ತುಂಬ ಜನ ಹಾಕ್ತಿದ್ದಾರೆ. ಈಗ ಕಿತ್ತಾಕ್ಬಾರ್ದು. ಈ ಸೋಪು ನನ್ನ ತಂಗಿ ಮಗನಿಗೆ ಹಾಕ್ಬೇಕಾದ್ರೆ 159 ರೂಪಾಯಿನೋ ಇತ್ತು. ಈಗ ಎಕ್ಸ್ಟ್ರಾ 50 ರೂಪಾಯಿ ಎಕ್ಸ್ಟ್ರಾ ಆಗಿದೆ. ಎಕ್ಸ್ಟ್ರಾ 50 ರೂಪಾಯಾ? 209 ರೂಪಾಯಿ ಆಗಿದೆ ಈಗ. ಹೆಂಗೆ ತೊಗೊಳ್ಳೋದು? ಈ ಸೋಪಿನ ರೈಟ್ ಕೇಳ್ತಿದ್ರೇ. ಅದು ಅಲ್ಲದೆ ಇವಳಿಗೆ ಏನು ಮಾಡಿಬಿಟ್ಟಿದ್ದಾಳೆ ಅಂದರೆ, ಸ್ನಾನ ಮಾಡ್ಸೋಕೆ ಕರ್ಕೊಂಡೋದ್ರೆ ಅವಳೇ ಸೋಪ್ ಎತ್ಕೊಂಡು ಇಟ್ಕೊಂಡಿರ್ತಾಳೆ. ಅದು ಬೇಗ ಕರ್ಗೋಗುತ್ತಾ? ನಾನಂತೂ ಈಗ ಸ್ನಾನ ಕರ್ಕೊಂಡೋದ್ರೆ ಬೇಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬಿಡೋಣ ಅನಿಸುತ್ತೆ. ನೋಡಿ ಹೆಂಗೆ. ಬಿಡಪ್ಪ, ಇನ್ನೂ ಸ್ವಲ್ಪ ಐತೆ, ಅದಾದಮೇಲೆ ಹಾಕೋಣ. ಅದು ಹಂಗೆ ಇರಲಿ. ದಾನಿ ಇಲ್ಲಿ, ಅದು ಹಂಗೆ ಇರಲಿ ಬಿಡು. ನಾವು ಬಟ್ಟೆ ಎತ್ತಿಕಣ. ನೋಡಿ, ಅಲ್ಲಿ ನೆನೆ ಒಗ್ದಿದ್ದ ಬಟ್ಟೆ ಹಂಗೆ ಇಟ್ಟಾಡ್ತಿದ್ದಾವೆ. ಇವಾಗ ನಾನು ಮಡ್ಚಿಟ್ಕೋಬೇಕು. ಈಗ ಮಚ್ಚಿಟ್ಬಿಟ್ಟು ಇನ್ನೇನು ಕೆಲಸ ಇಲ್ಲ, ಬಟ್ಟೆ ಒಗೆದಿದ್ದೆ. ಅದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನಿಧಾನಕ್ಕೆ ಮಾಡ್ಕೊಳ್ಳೋದು, ಇನ್ನೇನು ಎಲ್ಲೂ ಹೋಗೋದಿರಲ್ಲ. ಇವಾಗ ಆ ಸೋಪ್ ಬಿಚ್ಬಿಟ್ಟು ನೋಡ್ಬಿಡ್ಬೇಕು ಅಷ್ಟೇ. ಈಗ ಅವಳದ್ದು ನೋಡಿ, ಬಿಚ್ಚೇ ಬಿಟ್ಲು. ಈ ಥರ ಇರುತ್ತೆ ಸೋಪು, ಪಿಂಕ್ ಕಲರಲ್ಲಿ. ಅದಕ್ಕೊಂದು ಸ್ಟ್ಯಾಂಡ್ ಕೂಡ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಇದನ್ನ ಸೋಪ್ ಬಾಕ್ಸ್ಗೆ ಹಾಕಿ ಇಟ್ರೇ ಸೋಪು ಮಗನೇ ಬೇಡ, ಡಬ್ಬ ಇಟ್ಕೊಂಡು ಸಾಕು. ಸೋಪ್ ಬಾಕ್ಸ್ ಇಟ್ರೇ ಬೇಗ ಮೆಲ್ಟ್ ಆದಂಗೆ ಆಗುತ್ತೆ. ಬಟ್ ಗಾಳಿಗೆ ಇಟ್ಟರೆ, ಅದು ಸ್ನಾನ ಮಾಡಿಸಿ ಗಾಳಿಗೆ ಇಟ್ಬಿಟ್ರೆ ಡ್ರೈ ಆಗೇ ಇರುತ್ತೆ. ಸೋಪ್ ಬಾಕ್ಸ್ ಒಳಗೆ ಹಾಕಿಡ್ಬಾರ್ದು ಇದನ್ನ. ಫೈನಲಿ ಗಿಣಿ ಕತ್ತು ಸಿಕ್ತು ನೋಡಿ. ಅದ್ರ ಮೇಲೆ ಹೆಂಗೆಲ್ಲ ಗೀಚ್ ಹಾಕಿದ್ದಾಳೆ ಅಂತ ಪಾಪ. ಇದ್ರ ದೇಹನೇ ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟಿದ್ದಾಳೆ. ನಾಷ್ಟ ತಿನ್ಸೋಣ ಅಂತ ಅನ್ನ ಹಾಕೊಂಬರೋಷ್ಟಿಲ್ಲ, ಅವ್ರ ಅಪ್ಪನ ಜೊತೆ ಓಡೋಗಿದ್ದಾಳೆ ಕೆಳಗಡೆ. ಕರಿಬೇಕು ಇವಾಗ. ವಿಚಿತ್ರವಾಗಿ ಮಲಗವೆ. ಅವ್ರ ಅಮ್ಮ ನೋಡ್ಬೇಕದು. ಲೋನಾ ಹೆಂಗೆ ಮಲಗಿದ್ದಾಳೆ. ಬಟ್ಲುಗಳೆಲ್ಲ ನೋಡಿ ಹೆಂಗೆ ಮಾಡಿದ್ದಾಳೆ ಅಂತ. ಹಾಕಿದ ಅನ್ನ ಎಲ್ಲ ಹಂಗೆ ಬಿಟ್ಟಿರ್ತವೆ ನೋಡಿ. ಅವಳಿಗೆ ಎಚ್ಚರ ಆಯಿತು, ನೋಡ್ತಿದ್ದಾಳೆ. ಲೂನಾ ಲೂನಾ ಏನಂತ ನಿದ್ದೆ ಮಾಡ್ತಾವನೆ. ಅನ್ನನೆಲ್ಲ ಹಂಗೆ ಬಿಟ್ಟಾಕಿ. ಇದು ಇಲ್ಲಿದ್ದಾವಲ್ಲ, ಇದು ಬಟ್ಲುಗಳು. ಅವು ಬೇಕಾದ್ರೆ ಬೌಲ್ ಥರ ತಂದಿಡ್ಬೋದು. ಇವನೇ ಈ ಸ್ಥಿತಿ ಮಾಡಿ ಇಟ್ಟಿದ್ದಾವೆ. ಇನ್ನು ಪ್ಲಾಸ್ಟಿಕ್ ಬೀಳ್ತಾವ, ಇಲ್ಲ ಚಿಂದಿ ಮಾಡಾಕ್ಬಿಡ್ತಾವೆ ಅಷ್ಟೇ. ಅದನ್ನು ಇವ್ದ್ರಲ್ಲಿ ಆಟ ಆಡ್ತಾವೆ ಅವು. ಆಮೇಲೆ ಬೋನ್ಸ್ ಸಿಗುತ್ತೆ ಗೊತ್ತಾ, ನಾಯಿಗೆ ಹಾಕೋ ಬೋನ್ಸು ತಂದು ಅಂದರೆ ಆಟ ಆಡ್ತೇವೆ ಅಂತ ಅವನು ಪುಡಿ ಮಾಡಿಬಿಟ್ಟಿದ್ದು. ಅವನು ತಂದುಕೊಟ್ಟಿದ್ವಿ, ಅವನು ಪುಡಿ ಮಾಡಿಬಿಟ್ಟಿದ್ದು. ಅದಕ್ಕೋಸ್ಕರ ಈಗ ಏನು ತಂದುಕೊಡ್ತಿಲ್ಲ ಅದಕ್ಕೆ. ಸೊ ನನಗಿದೆ. ನನ್ನ ಮಗಳು ಕಾಣಿಸ್ತಿಲ್ಲ, ಒಳಗಡೆ ಹೊಟ್ಟೋಗಿದ್ದಾಳೆ. ಬರಬೇಕು. ಸೊ ಅಲ್ಲಿ ತೋರಿಸ್ತೀನಿ. ಹಾಂ, ಅಲ್ಲಿ ಗೋಪುರ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ದೇವಸ್ಥಾನ. ಅಲ್ಲಿ ಆ್ಯಕ್ಚುಲಿ ಈಗ JCP ಓಪನ್ ಮಾಡ್ತಿದ್ದಾರೆ. ಬಟ್ JCP ಅಲ್ಲೊಂದು ಆ ಕಡೆ ಅಲ್ಲಿ ಮರೆ ಆಗ್ಬಿಟ್ಟಿದೆ, ಕಾಣಿಸ್ತಿಲ್ಲ.
ಸೊ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ದೇವಸ್ಥಾನದ ಹತ್ರ. ಮನೆಯಿಂದ ಅಷ್ಟು ದೂರನೇ ದೇವಸ್ಥಾನ. ನೋಡಿ JCB ಈಚೆ ಬಂತು. ಹಾಂ, ಈಗ ಕಾಣಿಸ್ತದೆ. ಎಲ್ಲ ಹಬ್ಬ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಈಗ ಟಿಫಿನ್ ಎಲ್ಲ ಆಯಿತು. ಸ್ವಲ್ಪ ಹೊತ್ತು TV ಎಲ್ಲ ನೋಡಿ ಸ್ನಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ತಲೆಯಲ್ಲಿ ಒಟ್ಟಿರುತ್ತಲ್ಲ, ಅವ್ರಿಗೊಂದು ಟಿಪ್ಸ್ ಹೇಳೋಣ ಅಂತ. ಸೊ ನಿಜವಾಗ್ಲೂ ಒಂದೇ ವಾಶ್ಗೆ ರಿಸಲ್ಟ್ ಸಿಕ್ಬಿಡುತ್ತೆ. ನಾನು ನಮ್ಮ ಮನೆಯವ್ರಿಗೆ ಸುಮ್ಮನೆ ಹೇಳ್ದೆ, ನನಗೆ ಯಾರೋ ಹೇಳಿದ್ರಂತ. ಅದು ಯೂಸ್ ಮಾಡಿದ್ಮೇಲೆ ನಿಜವಾಗ್ಲೂ ರಿಸಲ್ಟ್ ಸಿಕ್ಬಿಡ್ತು ಒಂದೇ ವಾಶ್ಗೆ. ಸೊ ಏನಪ್ಪ ಅಂತ ಅಂದರೆ ಕಡಲೆ ಹಿಟ್ಟು. ಸೊ ಒಂದು ಸಲ ಎಣ್ಣೆ ಹಾಕಿರ್ತೀವಲ್ವ, ಚೆನ್ನಾಗಿ ಶಾಂಪು ನೀವೇನು ಯೂಸ್ ಮಾಡ್ತೀರ ಅದನ್ನ, ಸೇಫೆ ಒಬ್ಬೊಬ್ರು ಯೂಸ್ ಮಾಡ್ತಾರೆ, ಏನಾದರೂ ಆಗಿರಲಿ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಎಣ್ಣೆ ಹೋಗೋ ಥರ ತೊಳ್ಕೊಂಬಿಟ್ಟು, ಇನ್ನು ಕೈ ಕಾಲು ಚುಟ್ಟ ಏನಿರುತ್ತಲ್ಲ ಆವಾಗ ಕಡಲೆ ಹಿಟ್ಟು ಹಾಕ್ಬಿಟ್ಬಿಟ್ಟು ಲಾಸ್ಟಲ್ಲಿ ತಲೆಗೆ ಸ್ನಾನ ಮಾಡ್ಕೊಂಬನ್ನಿ. ನಿಜವಾಗ್ಲೂ ಹೊಟ್ಟೋಗುತ್ತೆ. ಈಗ ನಾನು ಮಾಡ್ಕೊಂಬರ್ಬೇಕು. ನಂಗೆ ನಿಜವಾಗ್ಲೂ ಹೊಟ್ಟಿದ್ದು ತುಂಬ ಇದೆ. ಸೊ ನಾನು ನನ್ನ ಮಗಳಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಿ. ಎಲ್ಲ ಕಚ್ಕೊಂಡಿರೋದು ಕಡಲೆ ಹಿಟ್ಟು, ಅದೇನಿಲ್ಲ ಒಣಗಿದ್ಮೇಲೆ ಉದ್ರೋಗುತ್ತೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಯೂಸ್ ಮಾಡಿದ್ಮೇಲೆ ನಾನು ನಿಜವಾಗ್ಲೂ ನೀವು ಕಮೆಂಟ್ ಮಾಡಿ ಹೇಳ್ತೀರಾ ಚೆನ್ನಾಗಿರುತ್ತೆ ಅಂತ. ಅದೆಷ್ಟು ತೊಳೆದ್ರೂ ಹೋಗಲ್ಲ, ಅದು ಕಚ್ಕೊಂಡ್ಬಿಡುತ್ತೆ. ಒಣಗಿದ್ಮೇಲೆ ಸ್ವಲ್ಪ ಹಿಂಗೆ ಮಾಡಿದ್ರೆ ಹೊರಟೋಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಡ್ಯಾಂಡ್ರಫ್ ಅಲ್ಲ, ಕಡಲೆ ಹಿಟ್ಟು. ಸೊ ನನ್ನ ಬುಡಕ್ಕೆ ಹಚ್ಚಿದ್ರಿಂದ ಹಂಗಾಗಿದೆ. ನಂಗೆ ನಿಜವಾಗ್ಲೂ ಒಂದು ಗೊತ್ತಾಗಿರೋದೇ ಬೆಸ್ಟ್ ವಿಷಯ ಅನಿಸಿದೆ ಇದು. ಅಂದರೆ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಆಗುತ್ತೆ ಅಂತ. ಬಟ್ ಗೊತ್ತಿತ್ತು ನನಗೆ, ಸುಮಾರು ಜನ ಯೂಸ್ ಮಾಡಿದ್ರು. ನಮ್ಮ ಮನೆಯವ್ರಿಗೆ ಸುಮ್ಮನೆ ಸಜೆಸ್ಟ್ ಮಾಡಿದೆ ಅಷ್ಟೇ. ಅವ್ರು ಯೂಸ್ ಮಾಡಿದ್ರು. ಅವ್ರ ರಿಸಲ್ಟ್ ನೋಡಿ ನನಗೆ ಆಶ್ಚರ್ಯ ಆಗೋಯ್ತು. ಅವ್ರಿಗೆ ಎಷ್ಟು ಗೊತ್ತಾ, ಬಾಚುಣಿಗೆಲಿ ಕಟ್ರದಕ್ಕೂ ಅಷ್ಟು ಬರ್ತಿತ್ತು. ಏನೋ ಕಿತಾಪತಿ ಮಾಡ್ತಾಳೆ, ಇರಿ ತೋರಿಸ್ತೀನಿ. ಕ್ರೀಮು ಹಾಂ ಚಲ್ಬಿಟ್ಟ ಇಲ್ಲ. ನಿನ್ನ ಚಡ್ಡಿಲಿ ಒರೆಸ್ತಿದ್ಯಾ? ಎದ್ದು ಬಾಯ್ಲಿ ಇದೋ ಬಿಡು, ಚೆಲ್ಲೋಗೈತಲ್ಲ ಇನ್ನೇನು. ಬಾಯ್ತು ಬಾರೋ, ಅಲ್ಲೇನು ಚೆಲ್ಲಿಲ್ಲ, ಬಾ. ಎಷ್ಟು ಡವ್ ಮಾಡ್ತಾನೆ. ಹಾಂ ಏನು ಮುಂಚೆಗೆ ಹೋಗ್ತಾಳೆ ದೇವ್ರ ಮನೆಗೆ. ಇವತ್ತು ಆ್ಯಕ್ಚುಲಿ ಗುರುವಾರ, ಆದರೂ ವಾರ ಮಾಡಲ್ಲ. ಯಾಕೆ ಗೊತ್ತಾ, ಆ ನೈವೇದ್ಯಕ್ಕೆ ಇಟ್ಟಿರೋ ನೀರನ್ನ ತುಳಸಿ ಗಿಡಕ್ಕೆ ಏನ್ಕಾದ್ರೂ ಹಾಕಬೇಕು. ನಾವೇ ತೊಗೊಂಡ್ರೆ ಒಳ್ಳೆಯದೇ, ಬಟ್ ಇರುವೆ ಬಿದ್ದಿದ್ರೆ ಮಂಗಳವಾರ ಮಾಡಿದ್ದು, ಅದಾದಮೇಲೆ ಪೂಜೆನೇ ಮಾಡಿಲ್ಲ ನಾನು. ನೋಡಿ ಎಲ್ಲ ಬಾಡೋಗಿದ್ದಾವೆ ಹೂವು. ಸೊ ಇದು ವಾರ ಮಾಡಲ್ಲ, ಗುರುವಾರ ಆಗಿರೋದು ಆಗಿದೆ, ಆದರೂ ಮಂಗಳವಾರ ಮಾಡಿದ್ವಲ್ಲ. ಇವತ್ತೆಲ್ಲ ಕ್ಲೀನ್ ಮಾಡಿ, ನಾಳೆ ಹೋಮ ಇದೆ, ಅದಕ್ಕೋಸ್ಕರ ಇವತ್ತು ಕ್ಲೀನ್ ಮಾಡ್ಕೋತಾ ಇದ್ದಿರೋದು. ನಾಳೆ ಅಮ್ಮ ಇಲ್ಲ, ನಾನು ವಾರ ಮಾಡಬೇಕು. ಯಾರು ಫಸ್ಟ್ ಸ್ನಾನ ಮಾಡ್ಕೋತಾರೋ ಅವ್ರು ವಾರ ಎಲ್ಲ ಕ್ಲೀನ್ ಮಾಡಿರ್ತೀನಿ ಅಷ್ಟೇ. ನೋಡಿ ಎಲ್ಲ ಮೆಕ್ಯಾನಿಕ್ದು. ಸೊ ಈಗೆಲ್ಲ ತೆಗೆದುಬಿಟ್ಟು ತೊಳಿತೀನಿ. ತೊಳೆದ್ಬಿಟ್ಟು ಮತ್ತೆ ತಂದಿಲ್ಲ ಇಟ್ಬಿಟ್ಟು ದೇವ್ರ ಮನೆಯಲ್ಲ ಒರೆಸಿ ನಾಳೆ ನೀರುಳ್ಳಿಗೆ ಸ್ವಲ್ಪ ಗಂಗಾಜಲ ಆ್ಯಕ್ಚುಲಿ ಚುಮ್ಕಿಸ್ತೀವಿ ಅಷ್ಟೇ, ಒರ್ಸೋಕ್ಕೆಲ್ಲ ಹಾಕ್ಕೊಳ್ಳಲ್ಲ. ಗಂಜಲ ಕೊರ್ಸಿದ್ರೆ ಇನ್ನೂ ಒಳ್ಳೆಯದು. ಗಂಜಲ ಈ ಥರ ಕೇಳಿದ್ದಾರೆ, ನೋಡೋಣ. ಫೋಟೋ ಎಲ್ಲ ಇಳಿಸೋರ್ಸ್ಬೇಕು. ನಮ್ಮ ಮನೆಯವರು ಸ್ನಾನ ಮಾಡಿದರೆ ಫೋಟೋ ಎಲ್ಲ ಇಳಿಸಿದ ಮೇಲೆ ಅಲ್ಲೋರ್ಸ್ಬೇಕು. ಅಯ್ಯೋ, ಯಾರಿಗಾರ ಅಷ್ಟು ನೀಟಾಗಿ ಬೆಳೆಯೋಕೆ ಬರುತ್ತಾ ನೋಡಿ. ಆ ಬಟ್ಲಿಗೆ ತುಂಬ ಮಗ್ನೆ, ಬಟ್ಲಲ್ಲಿ ಅದಕ್ಕಲ್ಲ, ಬಟ್ಲಲ್ಲಿ ಐತೆ ನೋಡಿ ಬಟ್ಲು, ಅದನ್ನೇ ತಿರ್ಗ ಚಲ್ದೆ. ಅಯ್ಯೋ ಮುಖ ಮುಟ್ಕೊಬಿಡ ಬಾಯಿಲಿ. ಅಯ್ಯೋ, ಅದೇ ಕೈಲಿ ಮುಖ ಮುಟ್ಕೋತಾರ. ನಾನು ಸ್ನಾನ ಮಾಡಿಸಿರೋದು ವೇಸ್ಟ್ ನಿನಗೆ. ಎಲ್ಲ ವಿಡಿಯೋ ನೋಡ್ತಿದ್ದೀರಾ, ಹಬ್ಬಕ್ಕೆ ಬಂದ್ಬಿಡಿ. ಹಬ್ಬ ಅಂತ ಹೇಳ್ತಿದ್ದಾಳೆ, ಕರೆದೇ ಇಲ್ಲ ಅಂತ ಅಂದ್ಕೋಬೇಡಿ. ನೋಡಿ, ದೇವ್ರ ಮೇಲೆ ಹೂವು ಇರುತ್ತಲ್ಲ, ಅದನ್ನ ಸ್ವಲ್ಪ ಎತ್ತಿ ತಲೆ ಮೇಲೆ ಇಟ್ಕೊಳ್ಳಿ, ಅದು ದೇವ್ರ ಆಶೀರ್ವಾದ ಸಿಗ್ತಾನಂತ ಹೇಳ್ತಾರೆ. ಅದಕ್ಕೆ ಫೋನ್ ಸ್ಟ್ಯಾಂಡ್ ನಾನು ಊರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಇಟ್ಕೊಂಡು ಮಾಡೋದಕ್ಕೆ.
ಸೈಲೆಂಟಾಗಿ ಹೋಗಿ ಕುತ್ಕೊಂಡ್ಬಿಟ್ಟೈತೆ. ಸರಿ, ಇದನ್ನು ತೆಗೆದುಬಿಟ್ಟು ಸಿಗ್ತೀನಿ. ನೋಡಿ, ಕಳ್ಸಿದ ಚೊಂಬು ಎಷ್ಟು ನೀಟಾಗಿ ತೊಳೆದಿಟ್ಟಿದ್ದೆ ಆಗಲಿ ಯಾವ ಥರ ಆಗಿದೆ ಅಂತ. ಬಟ್ಲು ಚೆನ್ನಾಗಿದೆ ಸ್ವಲ್ಪ. ಇದು ನೋಡಿ, ದೀಪಗಳು ಅಷ್ಟೇ ಎಲ್ಲ ಕರೆ ಆಗ್ಬಿಡುತ್ತೆ ಬೇಗ. ಇವು ಪರವಾಗಿಲ್ಲ, ಮಂಗಳಾರತಿ ಮಾಡೋದು ಮತ್ತು ಗಂಟೆ ಚೆನ್ನಾಗಿದೆ. ಸೊ ಇದು ನೋಡಿ ಎಣ್ಣೆ ಡಬ್ಬ. ನಾನು ಇದು ಬುಕ್ ಮಾಡಿದ್ಮೇಲೆ ಇದನ್ನು ಬಿಸಾಕಿರಲಿಲ್ಲ, ಇವತ್ತು ಬಿಸಾಕಬೇಕು. ತುಂಬ ಕರೆ ಆಗಿಬಿಡುತ್ತೆ. ಇದು ದಾನ್ವಿಗೆ ಹಾಲು ಪೌಡ್ರ್ ಕೊಡ್ತಿದ್ರಲ್ಲ ಆ ಡಬ್ಬ ಇದು. ಪ್ರೆಗ್ನೆಂಟ್ ಇದ್ದಾಗ ಪೌಡ್ರ್ ಕೊಡ್ತಿದ್ರಲ್ಲ ಮೈಕ್ರೋಮಮ್, ಅದು ಡಬ್ಬ ಇದು. ತುಂಬ ಇದ್ವು, ಎಲ್ಲ ಎಲ್ಲೆಲ್ಲೋತ್ತು ಗೊತ್ತಿಲ್ಲ. ಇದೊಂದು ಉಳ್ಕೊಂಡಿದೆ. ಹಾಂ ಆಯಿತಾ ಬೋಣಿ, ಬಾ ಮುಟ್ಬಿಟ್ಟು ಬಾರಿದ್ನಾ. ಹ್ಞೂ ಬಾ, ಮಗಳದೊಂದು ನಮ್ಗೆ ಹಿಂಸೆ. ಅದೇನು ತಿನ್ನೋ ಕೊಟ್ಟಿದ್ದೆ ತಿಂದೆ, ಅದೆಲ್ಲ ಇದು ಮಾಡೋಕ್ಕೆ ಹೋಗುತ್ತೆ ನೋಡಿ. ಆಮೇಲೆ ಇದೊಂದು ತೊಗೋಬೇಕು. ಇದು ಕೂಡ ತಾಮ್ರದ್ದು, ಇದು ತೊಳೆದಿಡಬೇಕು. ಪಳ ಅನ್ಸ್ಬಿಡಿ. ಸರಿ, ಅವನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ. ಅವ್ರ ಮನೆ ಕ್ಲೀನ್ ಆಯಿತು, ಇನ್ನು ಜೋಡಿಸೋದಷ್ಟೇ ಬಾಕಿ ಇದೆ. ಸೊ ಅಷ್ಟರಲ್ಲಿ ದಾನಿಗೆ ಊಟ ತಿನ್ಸಕ್ಕೆ ಹೋಗಿದ್ದೆ, ಎಲ್ಲ ಉದ್ರೋಗಿದೆ, ಒಣಗಿದೆಯಲ್ಲ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ತುಂಬ ಹೇಳಕ್ಕೆ ಹೋದ್ರೆ ಹೆವಿ ಆಗಿಬಿಡುತ್ತೆ. ಸೊ ಒಂದು ಸಲ ನಾನು ಹೇಳಿದ ರೆಮಿಡಿ ಯೂಸ್ ಮಾಡಿ ನೋಡಿ. ಸೊ ಆಮೇಲೆ ನನಗೆ ನಿಜ ನೀವು ಕಮೆಂಟ್ ಮಾಡ್ತೀರಾ ಚೆನ್ನಾಗಿದೆ ಅಂತ ಹೇಳಿ. ಸೊ ಇವತ್ತಿನ ವೀಡಿಯೋ ನಾನು ಏನು ಮಾಡ್ತಿದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾಳಿನ ಬ್ಲಾಗಲ್ಲಿ. ಕೀಪ್ ವಾಚಿಂಗ್, ಲವ್ ಯು ಆಲ್.